ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಕ್ವಿಕ್ಕಾಗಿ ಒಂದು ಮೇಕಪ್ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಒಂದು ಫಂಕ್ಷನ್ ಇತ್ತು ಅಂತ ಇಲ್ಲಿ ನಾನು ರೆಡಿ ಆಗ್ತಾ ಇದ್ದೆ. ಹೇಗೂ ರೆಡಿ ಆಗ್ತಾ ಇದ್ನಲ್ಲ, ಒಂದು ವಿಡಿಯೋ ಯಾಕೆ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಈ ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಸ್ಕಿನ್ ಟೈಪ್ ಬಂದು ತುಂಬ ನಾರ್ಮಲ್ ಇದೆ. ನಾರ್ಮಲ್ ಟು ಡಸ್ಕಿ ಸ್ಕಿನ್ ಟೋನ್ಗೆ ಬರ್ತೀನಿ. ನಾನಿಲ್ಲಿ ಟೋನರ್ ಆಗಿ ಕೆ ಬ್ಯೂಟಿ ಯೂಸ್ ಮಾಡ್ತಿದ್ದೀನಿ. ಮಾಯ್ಶ್ಚರೈಸರ್ ಆಗಿ ನಾನು ಸಿಂಪಲ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಇದು ನಾನ್ ಸ್ಟಿಕ್ಕಿ ಮಾಯ್ಶ್ಚರೈಸರ್ ಆಗಿರುತ್ತೆ. ನೀವು ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು ಮಾಯ್ಶ್ಚರೈಸರ್ನ ಮತ್ತು ಟೋನರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಮೇಕಪ್ಗಾಗಲಿ ಸ್ಕಿನ್ ಪ್ರಿಪ್ರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಾದಮೇಲೆ ನಾನು ಕಲರ್ ಕರೆಕ್ಷನ್ಗೋಸ್ಕರ ಮಾರ್ಸ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ನನ್ನ ಸ್ಕಿನ್ ಶೇಡ್ಗಿಂತ 2 ಶೇಡ್ ಡಾರ್ಕರ್ ಕನ್ಸೀಲರ್ನ ತಗೊಂಡು ನಾನು ಡಾರ್ಕ್ ಸರ್ಕಲ್ನೆಲ್ಲ ಕವರ್ ಮಾಡ್ಕೊತಾ ಇದ್ದೀನಿ. ನೀವು ಹೇಗೆ ಕಲರ್ ಚೂಸ್ ಮಾಡ್ಕೋಬೇಕು ಅಂತಂದರೆ, ಕಲರ್ ವೀಲ್ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ರಾಂಗ್ ಶೇಡ್ನ ಯಾವಾಗ ಚೂಸ್ ಮಾಡ್ಕೊತೀವಿ ಆವಾಗ ಗ್ರೇ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇವಾಗ ನಾನು ಫೌಂಡೇಶನ್ಗೆ ಮೇಕ್ಸ್ ಮಿಯಾ ಯೂಸ್ ಮಾಡ್ತಾ ಇದ್ದೀನಿ. ಇದು ನಂದು ಎಕ್ಸಾಕ್ಟ್ ಶೇಡ್ ಆಗಿರುತ್ತೆ. ಶೇಡ್ ನಂಬರ್ ಬಂದ್ಬಿಟ್ಟು 330. ತುಂಬ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಹೆವಿ ಏನು ನಾನು ಹಾಕ್ಕೊಳ್ತಾ ಇಲ್ಲ. ಫೌಂಡೇಶನ್ನ ತುಂಬ ಕಮ್ಮಿ ಹಾಕ್ಕೊಂಡು ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಇದು ವೆಲ್ವೆಟಿ ಫೌಂಡೇಶನ್ ಆಗಿರೋದ್ರಿಂದ ಸ್ಕಿನ್ ಜೊತೆ ನೀಟಾಗಿ ಮರ್ಚಾಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ನೀವೇ ನೋಡ್ಬೋದು. ಇದು ನನ್ನ ಫೇವ್ರೆಟ್ ಫೌಂಡೇಶನ್ ಆಗಿರುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಹಾಕ್ಕೊಂಡಿರೋ ಫೌಂಡೇಶನ್ನು ಜೊತೆಗೆ ನನ್ನ ಸ್ಕಿನ್ ಟೋನು ಸೇಮ್ ಮ್ಯಾಚ್ ಆಗ್ತಾ ಇದೆ. ಇಲ್ಲಿ ಆ ಥರ ಮ್ಯಾಚ್ ಆಗೋ ಫೌಂಡೇಶನ್ನೇ ನಾವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಬೂದಿಯಾಗಿ ಕಾಣೋದು, ಇಲ್ಲಾಂದರೆ ನಮ್ಮ ಸ್ಕಿನ್ ಟೋನ್ಗಿಂತ ಡಾರ್ಕ್ ಆಗಿ ಕಾಣೋದು ಆಗಿಬಿಡುತ್ತೆ. ಅದರಿಂದ ಫೌಂಡೇಶನ್ ಚೂಸ್ ಮಾಡ್ಕೋಬೇಕಾದ್ರೆ ತುಂಬ ಹುಷಾರಾಗಿ ನೋಡಿಕೊಂಡು ಚೂಸ್ ಮಾಡ್ಕೋಬೇಕು. ನಿಮಗೆ ಫುಲ್ ಕವರೇಜ್ ಬೇಕು ಅಂತಂದರೆ ನೀವು ಬ್ರಷ್ ಸಹ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ನ್ಯಾಚುರಲ್ ಫಿನಿಶಿಂಗ್ ಬೇಕು ಅಂದ್ಬಿಟ್ಟು ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಲಿಕ್ವಿಡ್ ಬ್ಲಷ್ ಹಾಕ್ತಿದ್ದೀನಿ. L4ದು ತುಂಬ ಚೆನ್ನಾಗಿದೆ ಈ ಶೇಡ್ ಅಂತೂ. ಅಪ್ಲೈ ಮಾಡೋದಕ್ಕೂ ಈಸಿ, ಬ್ಲೆಂಡ್ ಮಾಡೋದಕ್ಕೂ ತುಂಬ ಈಸಿಯಾಗಿರುತ್ತೆ. ಮೇಕಪ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನನ್ನ ಅಕಾಡೆಮಿ ಇರೋದು ನಾಗರಬಾವಿನಲ್ಲಿ. ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಿ. ಇಲ್ಲಿ ಸೆಲ್ಫ್ ಮೇಕಪ್ ಕೂಡ ಅವೈಲಬಲ್ ಇರುತ್ತೆ. ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದನ್ನೆಲ್ಲ ನಾನು ಪೌಡರಿಂದ ಲಾಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅಂಡರ್ ಐ ಫಸ್ಟ್ ಲಾಕ್ ಮಾಡ್ಕೊತಿದ್ದೀನಿ. ಈ ಥರ ಮಾಡೋದ್ರಿಂದ ಸ್ವೆಟ್ ಆಗೋದು ಕಮ್ಮಿ ಆಗುತ್ತೆ, ಜೊತೆಗೆ ಮೇಕಪ್ ಲಾಂಗ್ ಲಾಸ್ಟ್ ಕೂಡ ಆಗಿರುತ್ತೆ. ಇವಾಗ ಕಂಪ್ಲೀಟ್ ಫೇಸ್ನ ಪೌಡರ್ ಬ್ರಷಿಂದ ನಾನು ಅಪ್ಲೈ ಮಾಡ್ಕೊತಾ ಹೋಗ್ತೀನಿ. ಇವಾಗ ನಾನು ಯೂಸ್ ಮಾಡಿರೋವಂಥ ಪೌಡರ್ ಬಂದು ಕೆ ಬ್ಯೂಟಿ ಅವ್ರದ್ದು ಲೂಸ್ ಪೌಡರ್ ಆಗಿರುತ್ತೆ. ಇದು ಕೂಡ ನನ್ನ ಶೇಡಿಂದೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಲಿಪ್ ಪಾರ್ಟಿಗೆ ಬಂದರೆ ನಾನಿಲ್ಲಿ ಮಾರ್ಸ್ ಅವ್ರದ್ದು ಲಿಪ್ ಲೈನರ್ ಯೂಸ್ ಮಾಡ್ತಿದ್ದೀನಿ. ಡಾರ್ಕ್ ಬ್ರೌನ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಔಟರ್ ಲೈನ್ ಹಾಕ್ಕೊಂಡು ಆಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಓಂಬ್ರೆ ಎಫೆಕ್ಟ್ ಬರುತ್ತೆ ಮತ್ತು ಲಿಪ್ಸ್ ಶೇಪ್ ಕೂಡ ನಮಗೆ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಈ ಶೇಡ್ ಅಂತೂ. ನೀವು ಯಾವುದೇ ಲಿಪ್ಸ್ಟಿಕ್ ಯೂಸ್ ಮಾಡಿದ್ರೂ ನಿಮ್ಮ ಸ್ಕಿನ್ ಶೇಡ್ ಏನಿದೆ ಅದನ್ನು ನೋಡಿಕೊಂಡು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಫೇರ್ ಇರೋರಿಗೆ ಎಲ್ಲ ಶೇಡನ್ನು ತುಂಬ ಚೆನ್ನಾಗಿ ಸೂಟ್ ಆಗಿಬಿಡುತ್ತೆ. ಆದರೆ ಮೀಡಿಯಮ್ ಟು ಡಸ್ಕಿ ಇರೋರಿಗೆ ಸ್ವಲ್ಪ ನೋಡಿಕೊಂಡು ಶೇಡ್ನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ಲಿಪ್ಸ್ಟಿಕ್ ಅಂತ. ಇವಾಗ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಐಬ್ರೋ ಫಿಲ್ಲಿಂಗು ಅಷ್ಟೇ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ರೈಟ್ ಸೈಡಿಂದ ಐಬ್ರೋಗೂ ಮತ್ತು ಲೆಫ್ಟ್ ಸೈಡಿಂದ ಐಬ್ರೋಗೆ ಡಿಫ್ರೆನ್ಸ್ ನೋಡ್ಬೋದು, ಎಷ್ಟೊಂದು ಡಿಫ್ರೆನ್ಸ್ ಕಾಣ್ತಿದೆ ಅಂತ. ಇವಾಗ ನಾನು ರೈಟ್ ಸೈಡಿಂದ ಐಬ್ರೋನು ಫಿಲ್ ಮಾಡ್ಕೊತಾ ಹೋಗ್ತೀನಿ. ತುಂಬ ನ್ಯಾಚುರಲಾಗಿ ಫಿಲ್ ಮಾಡ್ತೀನಿ. ತುಂಬ ಓವರಾಗಿ ಡ್ರಾಮ್ಯಾಟಿಕ್ಕಾಗಿ ಏನು ಫಿಲ್ ಮಾಡಲ್ಲ. ಐ ಲೈನರ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಲ್ಯಾಕ್ಮಿ ಯೂಸ್ ಮಾಡಿರೋ ಅಂಥದ್ದು ಲೈನರ್ನ. ನಾನಿಲ್ಲಿ ಐ ಮೇಕಪ್ ಅಂತ ಏನೂ ಮಾಡಿಲ್ಲ, ಜಸ್ಟ್ ಲೈನರ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಫಾರೆವರ್ 52 ಇಂದ ಮಸ್ಕರಾ ಯೂಸ್ ಮಾಡ್ತಾ ಇದ್ದೀನಿ. ಮಸ್ಕರಾ ಯೂಸ್ ಮಾಡೋದ್ರಿಂದ ಲ್ಯಾಶಸ್ಸು ತುಂಬ ಲೆಂತಿಯಾಗಿ ಕಾಣುತ್ತೆ, ಜೊತೆಗೆ ಪೌಡರ್ ಏನಾದರೂ ಇದ್ರೂ ಅದು ಸಹ ಹೋಗ್ಬಿಡುತ್ತೆ. ನೆಕ್ಸ್ಟು ರೀಕೋಡ್ ಅವ್ರದ್ದು ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ ಹಾಕೋದ್ರಿಂದ ಕಣ್ಣು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಜೊತೆಗೆ ನ್ಯಾಚುರಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ.
ನನಗೆ ಕಾಜಲ್ ಹಾಕೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಲಿಪ್ ಗ್ಲಾಸ್ ಹಾಕ್ತಾಯಿದ್ದೀನಿ. ಲಿಪ್ ಗ್ಲಾಸ್ ಹಾಕೋದು ಅಷ್ಟೇ ಲಿಪ್ಸ್ಗೆ ಒಳ್ಳೆ ಶೈನ್ ಕೊಡುತ್ತೆ. ಈವ್ನಿಂಗ್ ಪಾರ್ಟೀಸ್ಗೆಲ್ಲ ಲಿಪ್ ಗ್ಲಾಸ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಲಾಸ್ಟಲ್ಲಿ ಇದನ್ನೆಲ್ಲ ಫಿಕ್ಸ್ ಮಾಡೋಕ್ಕೆ ನಾನು ಮಾರ್ಸ್ ಅವ್ರದ್ದು ಫಿಕ್ಸರ್ ಯೂಸ್ ಮಾಡ್ತಾ ಇದ್ದೀನಿ. ಫಿಕ್ಸರ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಮೇಕಪ್ ಬೇಗನೆ ಹಾಳಾಗಲ್ಲ, ತುಂಬ ಲಾಂಗ್ ಲಾಸ್ಟ್ ಬರುತ್ತೆ. ಇವಾಗ ರಿಸೆಪ್ಷನ್ಗೆ ಹೋಗಿದ್ದೀನಿ ನೋಡಿ. ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು ಡೆಕೋರೇಷನ್ನು. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಿಮಗೂ ಯಾರಿಗಾದ್ರೂ ಬಾಳೆ ಎಲೆ ಊಟ ಇಷ್ಟ ಆಗುತ್ತೆ, ಪಂಕ್ತಿ ಊಟ ಇಷ್ಟ ಆಗುತ್ತೆ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರಿಸೆಪ್ಷನ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.